ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರು ಯಾರ್ರೀ ಮೋದಿನ ಟೀಕಿಸೋದಕ್ಕೆ? ಕಾಂಗ್ರೆಸ್ನವರಿಗೆ ಯಾವ ನೈತಿಕ ಅಧಿಕಾರ ಇದೆ ಅಂತ ಬೆಂಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಏನೆಲ್ಲ ಆಯಿತು? ಪ್ರತಿದಿನ ವಾರ ದೇಶದಲ್ಲಿ ಅಟ್ಯಾಕ್ ಆಗ್ತಿತ್ತು. ಬೆಳಗಾವಿ ಅಟ್ಯಾಕ್ ವಿರುದ್ಧವಾಗಿ ತೇಜಸ್ವಿ ಸೂರ್ಯ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಸಂಸದರಾದ ತೇಜಸ್ವಿ ಸೂರ್ಯ ಅವರ ಜೊತೆ ನಾನಿದ್ದೇನೆ. ಸರ್, ಈಗ ರಾಜ್ಯ ಸರ್ಕಾರ ಒಂದು ಆರೋಪ ಮಾಡ್ತಿದೆ. ಕೇಂದ್ರ ಸರ್ಕಾರದ ವೈಫಲ್ಯದಿಂದ, ಇಂಟೆಲಿಜೆನ್ಸ್ ವೈಫಲ್ಯದಿಂದಲೇ ಪೆಹಲ್ಗಾವ್ನಲ್ಲಿ ನಡೆದಂತ ಇನ್ಸಿಡೆಂಟ್ ಆಗಿರುವಂತದ್ದು. ಇದು ನೇರವಾಗಿ ಕೇಂದ್ರ ಸರ್ಕಾರದ ಹೊಣೆ ಅಂತ ಸಿದ್ದರಾಮಯ್ಯನವರು ಇರ್ಬೋದು, ಶಿವರಾಜ್ ತಂಗಡಿ ಇರ್ಬೋದು, ಆ ಕ್ಯಾಬಿನೆಟ್ ನಿಲ್ಲುವಂತ ಬಹುತೇಕ ಸಚಿವರದ್ದು ಇದು ಉತ್ತರ ಆಗಿದೆ. ಯಾರು ಈ ಕಾಂಗ್ರೆಸ್ನವರು ಮೋದಿ ಸರ್ಕಾರನ ಮತ್ತೆ ಬಿಜೆಪಿಯನ್ನ ದೇಶದ ರಕ್ಷಣೆ, ದೇಶದ ಸುರಕ್ಷತೆ ವಿಚಾರದಲ್ಲಿ ಪ್ರಶ್ನೆ ಮಾಡಕ್ಕೆ ಇವ್ರಿಗೆ ಯಾವ ನೈತಿಕ ಅಧಿಕಾರ ಇದೆ? 10 ವರ್ಷ ಕಾಂಗ್ರೆಸ್ ಈ ದೇಶದ ಚುಕ್ಕಾಣಿ ಹಿಡಿದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ದೀಪಾವಳಿ ಪಟಾಕಿ ಹಚ್ಚಿದಂಗೆ ಟೆರರಿಸ್ಟ್ಗಳು ಪಟಾಕಿ ಸಿಡಿಸಿದಂಗೆ ಟೆರರಿಸ್ಟ್ ಅಟ್ಯಾಕ್ಗಳಾಗ್ತಾ ಇತ್ತು ದೇಶದಲ್ಲಿ. ಪ್ರತಿ ವಾರ ದೇಶದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇತ್ತು. ಮುಂಬೈ, ಬೆಂಗಳೂರು, ಕೊಯಮತ್ತೂರು, ಗೌಹಾಟಿ, ಗುಜರಾತ್, ಕಾಶ್ಮೀರದಲ್ಲಂತೂ ನೀವು ನ್ಯೂಸ್ ಪೇಪರ್ ತೆಗೆದ್ರೆ ಪ್ರತಿ ದಿವಸ ಕಾಶ್ಮೀರದಲ್ಲಿ ನ್ಯೂಸ್ ಇದ್ದಿದ್ಯಾಕೆ? ನ್ಯೂಸ್ ಬರ್ತಿದ್ದೇನೆ ಇಲ್ಲೊಂದು ಎನ್ಕೌಂಟರ್, ಇದರಲ್ಲಿ 2 ಜನ ಜವಾನರು ತೀರ್ಕೊಂಡ್ರು. ಇಲ್ಲಿ ಶುಕ್ರವಾರ ನಮಾಜ್ ಆಗಿದ ತಕ್ಷಣ ಸ್ಟೋನ್ ಪೆಲ್ಟಿಂಗು, ಇಲ್ಲಿ ಯಾವ್ದೋ ಬಾಂಬಿಗೆ, ಇಲ್ಲಿ ಬಸ್ಸಿಗೆ ಬಾಂಬ್ ಬಿಟ್ರು, ಇಲ್ಲೆಲ್ಲೋ ಇದನ್ನಾಯ್ತು. ಈ ಜಮ್ಮು ಕಾಶ್ಮೀರ ನ್ಯೂಸ್ ಇರ್ತಿದ್ದಿದೆ ಅದರಲ್ಲಿ. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಏನ್ ನ್ಯೂಸ್ ಇದೆ? 70 ವರ್ಷದಲ್ಲಿ ಫಸ್ಟ್ ಟೈಮ್ ಒಂದು ಥಿಯೇಟರ್ ಓಪನ್ ಆಯಿತು. 80,000 ಕೋಟಿ ರೂಪಾಯಿಯಷ್ಟು ಇನ್ಫ್ರಾಸ್ಟ್ರಕ್ಚರ್ ಕೆಲಸ ಪ್ರಾರಂಭ ಆಗಿದೆ. ಹೊಸ ಟನೆಲ್ಗಳಾಗ್ತಾ ಇದೆ. ಕುಪ್ವಾರಾಗೆ ಟ್ರೈನ್ ಬಂತು. ವೈಷ್ಣೋದೇವಿಗೆ ಜೀರ್ಣೋದ್ಧಾರದ ಕೆಲಸ ಆಯಿತು. ಶಾರದಾ ದೇವಸ್ಥಾನದ ಓಪನ್ ಆಯಿತು. ಕಾಶ್ಮೀರಿ ಪಂಡಿತರನ್ನು ವಾಪಸ್ ಕರ್ಕೊಂಡು ಹೋಗುವಂತ ಪ್ರಯತ್ನ ನಡೀತಾ ಇದೆ. ಟೂರಿಸಂ ಅಲ್ಲಿ 1,80,00,000 ಜನ. ಕಾಶ್ಮೀರದ ಇತಿಹಾಸದಲ್ಲಿ ಫಸ್ಟ್ ಟೈಮ್ 75 ಇಯರ್ಸ್ ಇಂಡಿಪೆಂಡೆಂಟ್ ಇಂಡಿಯಾಸ್ ಹಿಸ್ಟ್ರಿಲಿ 75 ಇಯರ್ಸ್ ಅಲ್ಲಿ ಹೈಯೆಸ್ಟ್ ಟೂರಿಸಂ ಫುಟ್ಫಾಲ್ ಆಗಿರೋದು ಮೋದಿ ಗವರ್ಮೆಂಟ್ ಅಲ್ಲಿ. ಆರ್ಟಿಕಲ್ 370 ತೆಗೆದಾದ ಮೇಲೆ ಕಳೆದ 6 ವರ್ಷದಲ್ಲಿ ದೇರ್ ಹ್ಯಾಸ್ ನಾಟ್ ಬೀನ್ ಅ ಸಿಂಗಲ್ ಸಿವಿಲಿಯನ್ ಡೆತ್ ಟೆರರಿಸ್ಟ್ ಅಟ್ಯಾಕ್ ಆಗಿ. ಈಗಾಯ್ತು, ಅನ್ಫಾರ್ಚುನೇಟ್ಲಿ ಆಗಿದೆ. ಇದನ್ನ ಯಾರು ಜಸ್ಟಿಫೈ ಮಾಡ್ತಾ ಇದ್ದಾರಾ? ಇದನ್ನ ಇಲ್ಲ ಎಲ್ಲ ಸರಿ ಇತ್ತು ಅಂತಾಗಿದ್ರೆ ನಾವು ಈ ಚರ್ಚೆ ಮಾಡ್ತಿದ್ವಾ? ಇದನ್ನ ರಾಜಕೀಯ ಮಾಡುವಂತ ಅಥವಾ ರಾಜಕೀಯದಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಅಧಿಕಾರ ಇರುವಂತವ್ರ ಇವರು? ಕಾಶ್ಮೀರದಲ್ಲಿ ಬಿಡಿ, ಇಲ್ಲೇ ಭಯೋತ್ಪಾದಕರು ಇವ್ರದೇ ಪಾರ್ಟಿ ಶಾಸಕರು ಮನೆ ಸುಟ್ಟ ಮೇಲೆ ಪುಲ್ಕೇಶಿ ನಗರದಲ್ಲಿ ಅವ್ರ ಮೇಲೆ ಕ್ರಮ ತಗೊಳಕ್ಕಾಗ್ದಲೇ ಇರುವಂತಹ ಹೇಡಿಗಳಿವರು. ಇವರು ನರೇಂದ್ರ ಮೋದಿಯನ್ನ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದಂತ ಅಮಿತ್ ಶಾರನ್ನ, 370 ಆರ್ಟಿಕಲ್ ತೆಗೆದಂತ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರು ಯಾರ್ರೀ ಮೋದಿನ ಟೀಕಿಸೋದಕ್ಕೆ? ಕಾಂಗ್ರೆಸ್ನವರಿಗೆ ಯಾವ ನೈತಿಕ ಅಧಿಕಾರ ಇದೆ ಅಂತ ಬೆಂಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಏನೆಲ್ಲ ಆಯಿತು? ಪ್ರತಿದಿನ ವಾರ ದೇಶದಲ್ಲಿ ಅಟ್ಯಾಕ್ ಆಗ್ತಿತ್ತು. ಬೆಳಗಾವಿ ಅಟ್ಯಾಕ್ ವಿರುದ್ಧವಾಗಿ ತೇಜಸ್ವಿ ಸೂರ್ಯ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಸಂಸದರಾದ ತೇಜಸ್ವಿ ಸೂರ್ಯ ಅವರ ಜೊತೆ ನಾನಿದ್ದೇನೆ. ಸರ್, ಈಗ ರಾಜ್ಯ ಸರ್ಕಾರ ಒಂದು ಆರೋಪ ಮಾಡ್ತಿದೆ. ಕೇಂದ್ರ ಸರ್ಕಾರದ ವೈಫಲ್ಯದಿಂದ, ಇಂಟೆಲಿಜೆನ್ಸ್ ವೈಫಲ್ಯದಿಂದಲೇ ಪೆಹಲ್ಗಾವ್ನಲ್ಲಿ ನಡೆದಂತ ಇನ್ಸಿಡೆಂಟ್ ಆಗಿರುವಂತದ್ದು. ಇದು ನೇರವಾಗಿ ಕೇಂದ್ರ ಸರ್ಕಾರದ ಹೊಣೆ ಅಂತ ಸಿದ್ದರಾಮಯ್ಯನವರು ಇರ್ಬೋದು, ಶಿವರಾಜ್ ತಂಗಡಿ ಇರ್ಬೋದು, ಆ ಕ್ಯಾಬಿನೆಟ್ ನಿಲ್ಲುವಂತ ಬಹುತೇಕ ಸಚಿವರದ್ದು ಇದು ಉತ್ತರ ಆಗಿದೆ. ಯಾರು ಈ ಕಾಂಗ್ರೆಸ್ನವರು ಮೋದಿ ಸರ್ಕಾರನ ಮತ್ತೆ ಬಿಜೆಪಿಯನ್ನ ದೇಶದ ರಕ್ಷಣೆ, ದೇಶದ ಸುರಕ್ಷತೆ ವಿಚಾರದಲ್ಲಿ ಪ್ರಶ್ನೆ ಮಾಡಕ್ಕೆ ಇವ್ರಿಗೆ ಯಾವ ನೈತಿಕ ಅಧಿಕಾರ ಇದೆ? 10 ವರ್ಷ ಕಾಂಗ್ರೆಸ್ ಈ ದೇಶದ ಚುಕ್ಕಾಣಿ ಹಿಡಿದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ದೀಪಾವಳಿ ಪಟಾಕಿ ಹಚ್ಚಿದಂಗೆ ಟೆರರಿಸ್ಟ್ಗಳು ಪಟಾಕಿ ಸಿಡಿಸಿದಂಗೆ ಟೆರರಿಸ್ಟ್ ಅಟ್ಯಾಕ್ಗಳಾಗ್ತಾ ಇತ್ತು ದೇಶದಲ್ಲಿ. ಪ್ರತಿ ವಾರ ದೇಶದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇತ್ತು. ಮುಂಬೈ, ಬೆಂಗಳೂರು, ಕೊಯಮತ್ತೂರು, ಗೌಹಾಟಿ, ಗುಜರಾತ್, ಕಾಶ್ಮೀರದಲ್ಲಂತೂ ನೀವು ನ್ಯೂಸ್ ಪೇಪರ್ ತೆಗೆದ್ರೆ ಪ್ರತಿ ದಿವಸ ಕಾಶ್ಮೀರದಲ್ಲಿ ನ್ಯೂಸ್ ಇದ್ದಿದ್ಯಾಕೆ? ನ್ಯೂಸ್ ಬರ್ತಿದ್ದೇನೆ ಇಲ್ಲೊಂದು ಎನ್ಕೌಂಟರ್, ಇದರಲ್ಲಿ 2 ಜನ ಜವಾನರು ತೀರ್ಕೊಂಡ್ರು. ಇಲ್ಲಿ ಶುಕ್ರವಾರ ನಮಾಜ್ ಆಗಿದ ತಕ್ಷಣ ಸ್ಟೋನ್ ಪೆಲ್ಟಿಂಗು, ಇಲ್ಲಿ ಯಾವ್ದೋ ಬಾಂಬಿಗೆ, ಇಲ್ಲಿ ಬಸ್ಸಿಗೆ ಬಾಂಬ್ ಬಿಟ್ರು, ಇಲ್ಲೆಲ್ಲೋ ಇದನ್ನಾಯ್ತು. ಈ ಜಮ್ಮು ಕಾಶ್ಮೀರ ನ್ಯೂಸ್ ಇರ್ತಿದ್ದಿದೆ ಅದರಲ್ಲಿ. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಏನ್ ನ್ಯೂಸ್ ಇದೆ? 70 ವರ್ಷದಲ್ಲಿ ಫಸ್ಟ್ ಟೈಮ್ ಒಂದು ಥಿಯೇಟರ್ ಓಪನ್ ಆಯಿತು. 80,000 ಕೋಟಿ ರೂಪಾಯಿಯಷ್ಟು ಇನ್ಫ್ರಾಸ್ಟ್ರಕ್ಚರ್ ಕೆಲಸ ಪ್ರಾರಂಭ ಆಗಿದೆ. ಹೊಸ ಟನೆಲ್ಗಳಾಗ್ತಾ ಇದೆ.
ಕುಪ್ವಾರಾಗೆ ಟ್ರೈನ್ ಬಂತು, ವೈಷ್ಣೋ ದೇವಿಗೆ ಜೀರ್ಣೋದ್ಧಾರದ ಕೆಲಸ ಆಯಿತು, ಶಾರದಾ ದೇವಸ್ಥಾನದ ಓಪನ್ ಆಯಿತು, ಕಾಶ್ಮೀರಿ ಪಂಡಿತರನ್ನು ವಾಪಸ್ ಕರ್ಕೊಂಡು ಹೋಗುವಂತ ಪ್ರಯತ್ನ ನಡೀತಾ ಇದೆ. ಟೂರಿಸಂ ಅಲ್ಲಿ 1,80,00,000 ಜನ ಕಾಶ್ಮೀರದ ಇತಿಹಾಸದಲ್ಲಿ ಫಸ್ಟ್ ಟೈಮ್ 75 ಇಯರ್ಸ್ ಇಂಡಿಪೆಂಡೆಂಟ್ ಇಂಡಿಯಾಸ್ ಹಿಸ್ಟ್ರಿಲಿ 75 ಇಯರ್ಸ್ ಅಲ್ಲಿ ಹೈಯೆಸ್ಟ್ ಟೂರಿಸಂ ಫುಟ್ಫಾಲ್ ಆಗಿರೋದು ಮೋದಿ ಗವರ್ಮೆಂಟ್ ಅಲ್ಲಿ. ಆರ್ಟಿಕಲ್ 370 ತೆಗೆದಾದ ಮೇಲೆ ಕಳೆದ 6 ವರ್ಷದಲ್ಲಿ ದೇರ್ ಹ್ಯಾಸ್ ನಾಟ್ ಬೀನ್ ಅ ಸಿಂಗಲ್ ಸಿವಿಲಿಯನ್ ಡೆತ್ ಟೆರರಿಸ್ಟ್ ಅಟ್ಯಾಕ್ ಆಗಿ. ಈಗಾಯ್ತು, ಅನ್ಫಾರ್ಚುನೇಟ್ಲಿ ಆಗಿದೆ. ಇದನ್ನ ಯಾರು ಜಸ್ಟಿಫೈ ಮಾಡ್ತಾ ಇದಾರಾ? ಇದನ್ನ ಇಲ್ಲ ಎಲ್ಲ ಸರಿ ಇತ್ತು ಅಂತಾಗಿದ್ರೆ ನಾವು ಈ ಚರ್ಚೆ ಮಾಡ್ತಿದ್ವಾ? ಇದನ್ನ ರಾಜಕೀಯ ಮಾಡುವಂತ ಅಥವಾ ರಾಜಕೀಯದಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಅಧಿಕಾರ ಇರುವಂತವ್ರ ಇವರು? ಕಾಶ್ಮೀರದಲ್ಲಿ ಬಿಡಿ, ಇಲ್ಲೇ ಭಯೋತ್ಪಾದಕರು ಇವ್ರದೇ ಪಾರ್ಟಿ ಶಾಸಕರ ಮನೆ ಸುಟ್ಟ ಮೇಲೆ ಪುಲ್ಕೇಶಿ ನಗರದಲ್ಲಿ ಅವ್ರ ಮೇಲೆ ಕ್ರಮ ತಗೊಳಕ್ಕಾಗ್ದಲೇ ಇರುವಂತಹ ಹೇಡಿಗಳಿವರು. ಇವರು ನರೇಂದ್ರ ಮೋದಿಯನ್ನ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದಂತ ಅಮಿತ್ ಶಾರನ್ನ, 370 ಆರ್ಟಿಕಲ್ ತೆಗೆದಂತ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವ್ರು ಯಾರ್ರೀ ಮೋದಿನ ಟೀಕಿಸೋದಕ್ಕೆ? ಕಾಂಗ್ರೆಸ್ನವ್ರಿಗೆ ಯಾವ ನೈತಿಕ ಅಧಿಕಾರ ಇದೆ ಅಂತ ಬೆಂಗಳೂರಿನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಏನೆಲ್ಲ ಆಯ್ತು? ಪ್ರತಿದಿನ ವಾರ ದೇಶದಲ್ಲಿ ಅಟ್ಯಾಕ್ ಆಗ್ತಿತ್ತು. ಬೆಳಗಾವಿ ಅಟ್ಯಾಕ್ ವಿರುದ್ಧವಾಗಿ ತೇಜಸ್ವಿ ಸೂರ್ಯ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಸಂಸದರಾದ ತೇಜಸ್ವಿ ಸೂರ್ಯ ಅವ್ರ ಜೊತೆ ನಾನಿದ್ದೇನೆ. ಸರ್, ಈಗ ರಾಜ್ಯ ಸರ್ಕಾರ ಒಂದು ಆರೋಪ ಮಾಡ್ತಿದೆ. ಕೇಂದ್ರ ಸರ್ಕಾರದ ವೈಫಲ್ಯದಿಂದ, ಇಂಟೆಲಿಜೆನ್ಸ್ ವೈಫಲ್ಯದಿಂದಲೇ ಪೆಹಲ್ಗಾವ್ನಲ್ಲಿ ನಡೆದಂತ ಇನ್ಸಿಡೆಂಟ್ ಆಗಿರುವಂತದ್ದು. ಇದು ನೇರವಾಗಿ ಕೇಂದ್ರ ಸರ್ಕಾರದ ಹೊಣೆ ಅಂತ ಸಿದ್ದರಾಮಯ್ಯನವರು ಇರ್ಬೋದು, ಶಿವರಾಜ್ ತಂಗಡಿ ಇರ್ಬೋದು, ಆ ಕ್ಯಾಬಿನೆಟ್ ನಿಲ್ಲುವಂತ ಬಹುತೇಕ ಸಚಿವರದ್ದು ಇದು ಉತ್ತರ ಆಗಿದೆ. ಯಾರು ಈ ಕಾಂಗ್ರೆಸ್ನವರು ಮೋದಿ ಸರ್ಕಾರನ ಮತ್ತೆ ಬಿಜೆಪಿಯನ್ನ ದೇಶದ ರಕ್ಷಣೆ, ದೇಶದ ಸುರಕ್ಷತೆ ವಿಚಾರದಲ್ಲಿ ಪ್ರಶ್ನೆ ಮಾಡಕ್ಕೆ ಇವ್ರಿಗೆ ಯಾವ ನೈತಿಕ ಅಧಿಕಾರ ಇದೆ? 10 ವರ್ಷ ಕಾಂಗ್ರೆಸ್ ಈ ದೇಶದ ಚುಕ್ಕಾಣಿ ಹಿಡಿದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ದೀಪಾವಳಿ ಪಟಾಕಿ ಹಚ್ಚಿದಂಗೆ ಟೆರರಿಸ್ಟ್ಗಳು ಪಟಾಕಿ ಸಿಡಿಸಿದಂಗೆ ಟೆರರಿಸ್ಟ್ ಅಟ್ಯಾಕ್ಗಳಾಗ್ತಾ ಇತ್ತು ದೇಶದಲ್ಲಿ. ಪ್ರತಿ ವಾರ ದೇಶದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇತ್ತು. ಮುಂಬೈ, ಬೆಂಗಳೂರು, ಕೊಯಮತ್ತೂರು, ಗೌಹಾಟಿ, ಗುಜರಾತ್, ಕಾಶ್ಮೀರದಲ್ಲಂತೂ ನೀವು ನ್ಯೂಸ್ ಪೇಪರ್ ತೆಗೆದ್ರೆ ಪ್ರತಿ ದಿವಸ ಕಾಶ್ಮೀರದಲ್ಲಿ ನ್ಯೂಸ್ ಇದ್ದಿದ್ಯಾಕೆ? ನ್ಯೂಸ್ ಬರ್ತಿದ್ದೇನೆ, ಇಲ್ಲೊಂದು ಎನ್ಕೌಂಟರ್, ಇದರಲ್ಲಿ 2 ಜನ ಜವಾನರು ತೀರ್ಕೊಂಡ್ರು, ಇಲ್ಲಿ ಶುಕ್ರವಾರ ನಮಾಜ್ ಆಗಿದ ತಕ್ಷಣ ಸ್ಟೋನ್ ಪೆಲ್ಟಿಂಗು, ಇಲ್ಲಿ ಯಾವ್ದೋ ಬಾಂಬಿಗೆ, ಇಲ್ಲಿ ಬಸ್ಸಿಗೆ ಬಾಂಬ್ ಬಿಟ್ರು, ಇಲ್ಲೆಲ್ಲೋ ಇದನ್ನಾಯ್ತು. ಈ ಜಮ್ಮು ಕಾಶ್ಮೀರ ನ್ಯೂಸ್ ಇರ್ತಿದ್ದಿದೆ ಅದರಲ್ಲಿ. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಏನ್ ನ್ಯೂಸ್ ಇದೆ? 70 ವರ್ಷದಲ್ಲಿ ಫಸ್ಟ್ ಟೈಮ್ ಒಂದು ಥಿಯೇಟರ್ ಓಪನ್ ಆಯಿತು. 80,000 ಕೋಟಿ ರೂಪಾಯಿಯಷ್ಟು ಇನ್ಫ್ರಾಸ್ಟ್ರಕ್ಚರ್ ಕೆಲಸ ಪ್ರಾರಂಭ ಆಗಿದೆ. ಹೊಸ ಟನೆಲ್ಗಳಾಗ್ತಾ ಇದೆ. ಕುಪ್ವಾರಾಗೆ ಟ್ರೈನ್ ಬಂತು, ವೈಷ್ಣೋ ದೇವಿಗೆ ಜೀರ್ಣೋದ್ಧಾರದ ಕೆಲಸ ಆಯಿತು, ಶಾರದಾ ದೇವಸ್ಥಾನದ ಓಪನ್ ಆಯಿತು, ಕಾಶ್ಮೀರಿ ಪಂಡಿತರನ್ನು ವಾಪಸ್ ಕರ್ಕೊಂಡು ಹೋಗುವಂತ ಪ್ರಯತ್ನ ನಡೀತಾ ಇದೆ. ಟೂರಿಸಂ ಅಲ್ಲಿ 1,80,00,000 ಜನ ಕಾಶ್ಮೀರದ ಇತಿಹಾಸದಲ್ಲಿ ಫಸ್ಟ್ ಟೈಮ್ 75 ಇಯರ್ಸ್ ಇಂಡಿಪೆಂಡೆಂಟ್ ಇಂಡಿಯಾಸ್ ಹಿಸ್ಟ್ರಿಲಿ 75 ಇಯರ್ಸ್ ಅಲ್ಲಿ ಹೈಯೆಸ್ಟ್ ಟೂರಿಸಂ ಫುಟ್ಫಾಲ್ ಆಗಿರೋದು ಮೋದಿ ಗವರ್ಮೆಂಟ್ ಅಲ್ಲಿ. ಆರ್ಟಿಕಲ್ 370 ತೆಗೆದಾದ ಮೇಲೆ ಕಳೆದ 6 ವರ್ಷದಲ್ಲಿ ದೇರ್ ಹ್ಯಾಸ್ ನಾಟ್ ಬೀನ್ ಅ ಸಿಂಗಲ್ ಸಿವಿಲಿಯನ್ ಡೆತ್ ಟೆರರಿಸ್ಟ್ ಅಟ್ಯಾಕ್ ಆಗಿ. ಈಗಾಯ್ತು, ಅನ್ಫಾರ್ಚುನೇಟ್ಲಿ ಆಗಿದೆ. ಇದನ್ನ ಯಾರು ಜಸ್ಟಿಫೈ ಮಾಡ್ತಾ ಇದಾರಾ? ಇದನ್ನ ಇಲ್ಲ ಎಲ್ಲ ಸರಿ ಇತ್ತು ಅಂತಾಗಿದ್ರೆ ನಾವು ಈ ಚರ್ಚೆ ಮಾಡ್ತಿದ್ವಾ? ಇದನ್ನ ರಾಜಕೀಯ ಮಾಡುವಂತ ಅಥವಾ ರಾಜಕೀಯದಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಅಧಿಕಾರ ಇರುವಂತವ್ರ ಇವರು? ಕಾಶ್ಮೀರದಲ್ಲಿ ಬಿಡಿ, ಇಲ್ಲೇ ಭಯೋತ್ಪಾದಕರು ಇವ್ರದೇ ಪಾರ್ಟಿ ಶಾಸಕರ ಮನೆ ಸುಟ್ಟ ಮೇಲೆ ಪುಲ್ಕೇಶಿ ನಗರದಲ್ಲಿ ಅವ್ರ ಮೇಲೆ ಕ್ರಮ ತಗೊಳಕ್ಕಾಗ್ದಲೇ ಇರುವಂತ ಹೇಡಿಗಳಿವರು. ಇವರು ನರೇಂದ್ರ ಮೋದಿಯನ್ನ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದಂತ ಅಮಿತ್ ಶಾರನ್ನ, 370 ಆರ್ಟಿಕಲ್ ತೆಗೆದಂತ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ.